ಹಾಂ ಸರ್. ಇವರು ಒಂದ್ಸರಿ ಆಲ್ರೆಡಿ ಮಾಡಿ ಹೇಳಿದ್ರೆ ವಿಡಿಯೋನು ಮಾಡಿ 60% ಕನ್ನಡ ಇರಬೇಕು. ನೀವು ದೊಡ್ಡದಾಗಿ ಹಾಕೊಂಡಿದ್ರಲ್ಲ, ಯಾಕೆ ಕನ್ನಡ ಹಾಕಕ್ಕೆ ಬರಲ್ವಾ? ಅದು ಅವ್ರಿಗೆ ಹೇಳಿದ್ರು ಅಂತ ಹೇಳಿ ನಮ್ಮದು ಫೇಸ್ಬುಕ್ ಲೈವ್ ಹೋಗ್ತಾ ಇದೆ. ಆ ಕರ್ನಾಟಕ ಜನ ನೋಡ್ತಾರೆ, ಇನ್ನೂರು ಫೇಸ್ಬುಕ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಹೊಡೀರಿ, ಇಲ್ಲಿ ಆಗಿರೋಂಥ ವಿಡಿಯೋನು ನಿಮಗೆ ಸಿಗುತ್ತೆ ನೋಡಿ. ದಯವಿಟ್ಟು ಈ ರೀತಿ ಇರಬಾರ್ದು. ಇದು ಕನ್ನಡ ಬರಬೇಕು. ನೀವು ಯಾವುದೋ ಮೂಲೆಯಲ್ಲಿ ಒಂದು 60 ಸಣ್ಣದಾಗಿ ನೀವು ಕನ್ನಡ ಹಾಕೊಂಡಿದ್ದೀರಾ, ದಯವಿಟ್ಟು ಇದು ಆಗಬಾರ್ದು. ಆಂಗ್ಲ ಭಾಷೆ ಎಲ್ಲ ಜಾಸ್ತಿ ಇರಬಾರ್ದು. ಏನೋ ಒಂದು 30-40% ಏನಿದೆ ಅದನ್ನ ಹಾಕ್ಬೋದು. 60% ಕನ್ನಡ ಇರಲೇಬೇಕು. ಕಡ್ಡಾಯ ಕಡೆ ಕೊಡಲೇಬೇಕು. ಕನ್ನಡ ಇರಲೇಬೇಕು. ಕನ್ನಡ ನಾಡಿದ್ದು ಇವತ್ತಿಗೆ ವ್ಯಾಪಾರ ಮಾಡೋದ್ರಿಂದ ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ಅದೇನು ಸರ್ಕಾರ ಉದ್ಯೋಗ ಭಾಗ ಮಾಡಿ ಅದು ಹೇಳಿ ಅದೇನಾಗಿದೆ ಅಂಗಡಿನ ಮುಂಗಟ್ಟುಗಳಲ್ಲಿ ಕೆಲವು ಬೋರ್ಡ್ಗಳಲ್ಲಿ ಇಂಗ್ಲೀಷು ಕನ್ನಡನ ಎಲ್ಲ ಮಿಕ್ಸ್ ಮಾಡಿ ಪರಭಾಷಿಕರು ಬೇರೆ ಆಂಗ್ಲ ಭಾಷೆಗಳನ್ನ ದೊಡ್ಡದಾಗಿ ಹಾಕೊಂಡಿರ್ತಾರೆ, ಕನ್ನಡ ಭಾಷೆನ ಚಿಕ್ಕದಾಗಿ ಹಾಕೊಂಡಿರ್ತಾರೆ. ಹಾಗಾಗಿ ಸರ್ಕಾರ ಆದೇಶ ಆಗಿದೆ, ಆಲ್ರೆಡಿ ಕಾರ್ಪೊರೇಷನ್ಗೂ ಸಹ ಕಳಿಸಿದ್ದಾರೆ. ಆ ವಲಯ ಕಚೇರಿಗೆ ಆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಆಯುಕ್ತರುಗಳಿಗೆಲ್ಲ ಅದು ಲೆಟ್ರ್ ಬಂದಿದೆ ಸರ್ಕಾರದಿಂದ. ಈ 60% ಕನ್ನಡ ಇರಬೇಕು, 40% ಇಂಗ್ಲೀಷ್ ಇರಬೇಕು ಅಂತ ಆದೇಶ ಆಗಿದೆ. ಅದನ್ನು ಆಲ್ರೆಡಿ ಕಾರ್ಪೊರೇಷನವರು ಎಲ್ಲ ಕಡೆನೂ ನಮಗೆ ಗೊತ್ತಮಟ್ಟಿಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ನಮ್ಮ ಪಕ್ಷದ ವತಿಯಿಂದ ತಮ್ಮಗಳ ಗಮನಕ್ಕೆ ತರ್ತಾ ಇದ್ದೀವಿ. ಹಾಗಾಗಿ ನೀವು ಕನ್ನಡನ ಸರಿ ಮಾಡ್ಕೊಳ್ಳಿ, ಕನ್ನಡನ ಬೆಳೆಸಿ ಉಳಿಸಿ. ಇನ್ನೆಲ್ಲದು ಮಣ್ಣು ನೀರು ಕುಡಿತಾ ಇದ್ದೀವಿ, ಆ ಋಣನ ನಾವು ತೀರ್ಸೋಣ ಅಲ್ವಾ ಸರ್? ಓಕೆ ನೋಡಿ, ಅದು ನಿಮಗೆ ದೊಡ್ಡದಾಗಿ ಅಕ್ಷರ ಬರೆಸಿ, ನೀವು ದೊಡ್ಡದಾಗಿ ನೋಡಿ ಇಲ್ಲಿ ಬರ್ದಿದ್ದೀರಲ್ವಾ, ಇದನ್ನ ಯಾಕೆ ಕನ್ನಡ ನಿಮ್ಮ ಮನಸ್ಸು ಬರೆದಿದ್ದೀರಿ? ಯಾಕೆ ಅದು ಲೋಗೋ ಸರ್, ಅದು ಇರಲಿ, ಅರ್ಥ ಆಯಿತು. ನೀವು ಲೋಗನ ಮೇಲಾಕಿ ಸರ್, ತೊಂದರೆ ಇಲ್ಲ, ಬಟ್ ಕನ್ನಡ ಮಾತ್ರ ದೊಡ್ಡದಾಗಿ 40% ನೀವು ಇಂಗ್ಲೀಷ್ ಹಾಕೊಳ್ಳಿ, 60% ಕನ್ನಡ. ನೋಡಿ ಏನಿದೆ ನೋಡಿ ಕಮ್ಮಿ ಇದೆ ನೋಡಿ, ಇದು ಕಾಣದೇ ಇಲ್ಲ ಮಧ್ಯದಲ್ಲಿ ನೋಡಿ. ಈ ಏಕ ಒಂದು ಹಾಕ್ಬಿಡಿ ಕನ್ನಡದಲ್ಲಿ ನೀಟಾಗಿ ಉದ್ದಕ್ಕೆ, ಅದು ಹಂಗೆ ಇರಲಿ, ಅದನ್ನು ಹಂಗೆ ಇರಲಿ. ಇಲ್ಲಿ ದೊಡ್ಡದಾಗಿ ಹಾಕಿ ಕನ್ನಡ ಖಂಡಿತ. ಕಂಪ್ನಿಯವರು ಅಂತ ಹೇಳಿದ್ಮೇಲೆ ನೋಡಿ, ನಮಗೆ ಅವರು ಕರ್ನಾಟಕದಲ್ಲಿ ಓಪನ್ ಮಾಡಿರೋ ಅಂತೇಳಿ ಇನ್ನೆಲ್ಲೋ ಮಾಡಿಲ್ಲ ಅವರು. ಅದು ಅಷ್ಟೇ, ನಾವು ಇನ್ನೇನು ಕೇಳ್ತಾ ಇಲ್ಲ. ಯಾವುದೇ ಕಂಪ್ನಿ ಆದ್ರೂ ಆ ಜಾಗಕ್ಕೆ ಬೆಲೆ ಕೊಡಬೇಕು. ಆ ಜಾಗದ ನೆಲ, ಜಲ, ಭಾಷೆಗೆ ಬೆಲೆ ಕೊಟ್ರೇನೆ ಅವ್ನ ಮನುಷ್ಯ ಅಲ್ವಾ? ಮಿಕ್ಕಿದೆಲ್ಲ ಆಮೇಲೆ. ಓಕೆ, ಆಯ್ತು, ಒಳ್ಳೇದಾಗಿ ಮಾಡಿ. ಯಾರಿಗೆ ಒಬ್ಬರು ಓನರ್ ಬನ್ನಿ, ಮ್ಯಾನೇಜರ್
ಬೋರ್ಡ್ ಇದೆಯಾ, ನೀವು ಇಂಗ್ಲೀಷ್ ಹಾಕೋ ಜಾಗದಲ್ಲಿ ಕನ್ನಡ ಹಾಕ್ಬೋದಿತ್ತಲ್ಲ, ಯಾಕೆ ಹಾಕ್ಬೇಕಂದ್ರೆ ದಯವಿಟ್ಟು ಹಾಕಿ. ಇನ್ನು ಮತ್ತೆ ನಾವು ಇನ್ನೊಂದ್ಸರಿ ಬಂದರೆ ತೊಂದರೆ ಆಗಬಾರ್ದು, ದಯವಿಟ್ಟು ಹಾಕಿದ್ರೆ ನಾವೇ ಇದು ಹಾಕ್ತೀವಿ. ಒಳ್ಳೆಯದು. ನೀವು ಕನ್ನಡದಾಗಿದ್ಕೊಂಡು ಮೈಸೂರಾಗಿದ್ಕೊಂಡು ಎಲ್ಲ ಹಾಕೊಂಡು ನಮ್ಮ ಕನ್ನಡದ ಬಗ್ಗೆ ನಮ್ಗೆ ನೆನಪಿರ್ಬೇಕು. ದಿನನಿತ್ಯ ನಮ್ಮ ಕನ್ನಡದ ಬಗ್ಗೆ ನೀವು ಹಾಕಿದ ಮೇಲೆ ನೀವು ಅದು ಮನಸ್ಸಲ್ಲಿ ಹೆಂಗೆ ಬರ್ತಾರೆ, ನಿಮ್ಗೆ ಇಂಗ್ಲೀಷ್ ಹಾಕಲಿಕ್ಕೆ ಹೋಗಲಿ. ಅದೇ ಹೊಸ ನೋಡಲಿ. ನೀವು ಊಟದಾಗಿ ಎಷ್ಟು ವರ್ಷ ಕನ್ನಡದಲ್ಲಿ ಉಡುತ್ತಾ ಇಲ್ವಾ, ಬೆಳೀತಾ ಇಲ್ವಾ, ಮತ್ತು ಅದನ್ನ ನೆನಪಿದೆ ಅಲ್ವಾ, ದಯವಿಟ್ಟು ಚೇಂಜ್ ಮಾಡಿ. ಸರಿ ಬನ್ನಿ, ಸರಿ ಬರೋಂಗಿರ್ಬಾರ್ದು ಸರ್, ಬದಲಾವಣೆ ಮಾಡಿ ಸರ್ ದಯವಿಟ್ಟು. ಆಯಿತು. ನಗರ ಘಟಕದ ಇನ್ನೂ ಪದಾಧಿಕಾರಿಗಳಿಗಿದ್ರೆ ಮುಂದುವರೆದು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಮಾತಾಡ್ತಾರೆ. ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡಿಗರಿಗೆ ನಮಸ್ಕಾರಗಳು. ನಾನು ರವಿಗೌಡ, ಮೈಸೂರು ಜಿಲ್ಲಾ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿರುವಂತೆ ಕನ್ನಡದ ಭಾಷೆ ಅಳಿವು ಉಳಿವಿನ ಪ್ರಶ್ನೆ ನಮ್ಮೆಲ್ಲರಿಗೂ ಎದುರಾಗಿದೆ. ಅದರಿಂದಾಗಿ ಕೇವಲ ಒಂದು ನವೆಂಬರ್ ಮಾಸದಲ್ಲಿ ಮಾತ್ರ ಅಲ್ಲ, ಕನ್ನಡ ನಮ್ಮ ವರ್ಷದ ಎಲ್ಲ ಅವಧಿಗಳಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಅನ್ನೋ ವಿಚಾರದಲ್ಲಿ, ಹಾಗೆ ಇತ್ತೀಚೆಗೆ ಆದಂಥ ಕಾಯ್ದೆ ಅನುಸಾರ ಕನ್ನಡದ ಭಾಷೆ ಮೇಲೆ ಆಗ್ತಿರುವಂಥ ದಬ್ಬಾಳಿಕೆಯನ್ನು ತಡೆಗಟ್ಟಲು ನಾಮಫಲಕಗಳಲ್ಲಿ ಅಗ್ರಸ್ಥಾನದಲ್ಲಿ ಕನ್ನಡ ಭಾಷೆ ಇರಬೇಕು, ಕನ್ನಡ ಅಕ್ಷರಗಳಿರಬೇಕು. ಈ ವಿಚಾರವಾಗಿ ನಾವು ನವೆಂಬರ್ ಮಾಸ ಮರ್ತೋಯ್ತು ಅಂತ ಕನ್ನಡ ಮರೆಯುವಾಗಿಲ್ಲ ಕನ್ನಡ ರಾಜ್ಯದವರು. ಅದರಿಂದಾಗಿ ನಾವು ಮುಂದುವರೆದ ಭಾಗವಾಗಿ ಇವತ್ತು ಮೈಸೂರಿನ ಅರಸು ರಸ್ತೆಯಲ್ಲಿ ಕನ್ನಡ ನಾಮಫಲಕಗಳ ಜಾಗೃತಿಯನ್ನು ನಾವು ಮೂಡಿಸೋದಕ್ಕೆ ನಮ್ಮ ನಗರ ಘಟಕದಿಂದ ಪದಾಧಿಕಾರಿಗಳು, ಸದಸ್ಯರು ಮತ್ತು ನಗರ ಘಟಕದ ಅಂಗ ಘಟಕಗಳಾದ ಯುವ ಘಟಕದ ಸದಸ್ಯರು, ಪದಾಧಿಕಾರಿಗಳು ಬಂದಿದ್ದಾರೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಮ್ಮ ಸೈನಿಕರು ಕನ್ನಡ ನಾಡಿನ ಅಳಿವು ಉಳಿವಿಗೆ ಯಾವಾಗಲೂ ಬದ್ಧವಾಗಿ ಕಂಕಣಬದ್ಧವಾಗಿ ನಿಂತಿರ್ತೀವಿ ಮತ್ತು ಅಂಥದ್ದೇ ಒಂದು ಭ್ರಷ್ಟಾಚಾರ ಮುಕ್ತ ಹೋರಾಟವನ್ನು ಮಾಡೋದಕ್ಕೆ ಪ್ರತಿನಿತ್ಯ ಶ್ರಮ ವಹಿಸ್ತಾ ಇದ್ದೀವಿ ಅಂತ ಹೇಳ್ತಾ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಪ್ರಜೆಗಳು ನಮ್ಮನ್ನು ಬೆಂಬಲಿಸಬೇಕು, ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬೇಕು ನಾವೆಲ್ಲರೂ ಈ ಮುಖಾಂತರ ಅಂತ ಹೇಳ್ತಾ ನಾನು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮುಂದುವರೆದ ಭಾಗವಾಗಿ ನಮ್ಮ ಅಧ್ಯಕ್ಷರು ಮುಂದುವರಿಸ್ತಾರೆ. ಹಾಗೆ ನಮ್ಮ ಮೈಸೂರು ಯುವ ಘಟಕ ಏನಿದೆ, ನಮ್ಮ ಅಧ್ಯಕ್ಷರಾದಂಥ ಆನಂದ್ ಅವರು 4 ಮಾತಾಡ್ತಾರೆ. ನಮಸ್ಕಾರ. ಇಲ್ಲಿ ಅರಸೂರು ರೋಡಲ್ಲಿ 60% ಕನ್ನಡ ಇರಬೇಕು ಅಂದ್ಬಿಟ್ಟು ನಾವು ಇದನ್ನು ಅಭಿಯಾನವನ್ನು ಅಂದ್ಕೊಂಡು ಎಲ್ಲರಿಗೂ ವಿಷಯಗಳನ್ನ ಅಂಗಡಿಗಳಿಗೆ ಹೋಗಿ ಈ ಥರ 60% ಹಾಕಬೇಕು, ನೀವು ಕನ್ನಡದಲ್ಲಿ ಇಂಗ್ಲೀಷು 40% ಅಷ್ಟೇ ಇರಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ದೀವಿ, ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಹಾಗೆ ಬಂಧುಗಳೇ, ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಹರೀಶ್ ಅವರು ಮಾತಾಡ್ತಾರೆ. ನಮಸ್ಕಾರ ಬಂಧುಗಳೇ, ನಾನು ಹರೀಶ್ ಅಂತ, ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಮೈಸೂರು ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ. ಸೊ ಇವತ್ತೊಂದು ದಿನ ಏನು ನಾವು ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆದಷ್ಟು ಬರೀ ಇಂಗ್ಲೀಷು ಅಥವಾ ಬೇರೆ ಭಾಷೆದೇ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ವಿಚಾರ. ನಾವು ನಮ್ಮ ಭಾಷೆನ ಉಳಿಸಿ ಅಂತ ನಾವು ಅರಿವು ಮೂಡಿಸ್ಬೇಕಾಗಿರೋದೇ ನಮ್ಮ ಒಂದು ಬೇಜಾರಿನ ವಿಚಾರ. ಆದರೆ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ಅದು ವಿಚಾರನ. ಅದು ಯಾಕೆ ಅದನ್ನು ನಾವು ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡಿ ಅಥವಾ ಅದನ್ನೇನಾದರೂ ನೀವು ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ನೋಡಿ ಎಷ್ಟೋ ನಾಮಫಲಕಗಳಲ್ಲಿ ಎಲ್ಲ ಬರೀ ಇಂಗ್ಲೀಷ್ಗಳೇ ತುಂಬಿ ತುಳುಕ್ತಾ ಇದೆ, ಕನ್ನಡ ಅನ್ನೋದೇ ಇಲ್ಲ. ಅದು ದಯವಿಟ್ಟು ಹೇಳ್ತೀವಿ, 60% ಅದು ಕರ್ನಾಟಕ ರಾಜ್ಯದಿಂದ ಅದು ಆಗಿರೋವಂಥದ್ದು ಕಾನೂನದು. 60% ಕನ್ನಡ ಬರಬೇಕು ಮತ್ತು ಇನ್ನು 40% ನೀವು ಆಂಗ್ಲ ಭಾಷೆನ ಯೂಸ್ ಮಾಡಿ ಅನ್ನೋ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ದಯವಿಟ್ಟು ನಾವು ಆದಷ್ಟು ನಾವು ಅದನ್ನು ಅರಿವು ಮೂಡಿಸ್ತೀವಿ. ಸೊ ನೀವು ಬೇರೆ ನಿಮ್ಮಲ್ಲಿ ಎಲ್ಲಾದರೂ ನೀವೆಲ್ಲರೂ ನೋಡಿದ್ರೆ ಈ ಥರ ದಯವಿಟ್ಟು ಅದನ್ನು ನಮಗೆ ತಿಳಿಸಿ, ನಾವು ಅದನ್ನು ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಅದನ್ನು ಚೇಂಜ್ ಮಾಡಿಸೋಂಥ ಜವಾಬ್ದಾರಿ ನಮಗಿರುತ್ತೆ. ಧನ್ಯವಾದಗಳು. ಹಾಗೆ ಬಂಧುಗಳೇ, ನಮ್ಮ ಕಾರ್ಯದರ್ಶಿಗಳಾದಂಥ ಮೈಸೂರು ನಗರದ ಕಾರ್ಯದರ್ಶಿಗಳಾದಂಥ ನಾಗರಾಜ್ ಅವರಿಗೆ ಮಾತಾಡ್ತಾರೆ. ಎಲ್ಲ ಕನ್ನಡಾಭಿಮಾನಿಗಳಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೇನಾನಿಗಳಿಗೆ ನಾನು ನಮಸ್ಕರಿಸುತ್ತಾ, ಇವತ್ತು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಅರಸು ರಸ್ತೆ ಇಲ್ಲಿಗೆ ಕನ್ನಡ ಅಭಿಯಾನವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಕಾರಣ, ಡಿಸೆಂಬರ್ 1ರಿಂದ 31ವರೆಗೆ ಕನ್ನಡ ಆಗೋಯ್ತು ಅಂತ ನಾವು ಯಾವತ್ತೂ ಕನ್ನಡಿಗರು ಭಾವಿಸಬಾರ್ದು. ಇದು ಪ್ರತಿದಿನ ಕನ್ನಡಿಗನ ಕಣದಲ್ಲೂ ಪ್ರತಿದಿನ ಎಚ್ಚರಿಕೆಯಾಗಿ ಜಾಗೃತಿಯಾಗಿ ಇರಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದೆ. ಹಾಗಾಗಿ ಏನು ಇಲ್ಲಿ ವಾಣಿಜ್ಯ ಕಟ್ಟಡಗಳಿದೆ, ಆ ಕಟ್ಟಡಗಳಲ್ಲಿ ಬಳಕೆ ಆಗ್ತಿರುವಂಥದ್ದು ಮೈಸೂರು ಮಹಾನಗರ ಪಾಲಿಕೆಯವರು ಮತ್ತು ಕರ್ನಾಟಕ ಸರ್ಕಾರದ ಆದೇಶ ಇದೆ. ಏನು ಆದೇಶ ಇರುವಂಥದ್ದು, ಯಾವುದೇ ವಾಣಿಜ್ಯ ಕಟ್ಟಡಗಳಲ್ಲಿ ನೀವು ಬೋರ್ಡನ್ನು ಅಳವಡಿಕೆ ಮಾಡ್ತಂಥ ಸಂದರ್ಭದಲ್ಲಿ ಶೇಕಡವಾರು 60 ಭಾಗ ಕನ್ನಡವನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಮತ್ತು ಇನ್ನು 40 ಭಾಗ ನೀವು ಕಡ್ಡಾಯವಾಗಿ ಬೇರೆ ಅಂದರೆ ಆಂಗ್ಲ ಭಾಷೆಯನ್ನು ಮಾಡಬೇಕು. ಇದನ್ನು ನಿಯಮಾವಳಿಗಳನ್ನು ಪಾಲಿಸಬೇಕು ಅಂತೇಳಿ ಮಹಾನಗರ ಪಾಲಿಕೆಗೆ ಕರ್ನಾಟಕ ಸರ್ಕಾರ ಆದೇಶ ಮಾಡಿದೆ.
ಆ ಸರ್ಕಾರದ ಆದೇಶನ ನಗರ ಪಾಲಿಕೆಯವರು ಮಡಿಕೊಂಡು ಕೂತಿದ್ದಾರೆ. ಯಾಕೆ ಮಡಿಕೊಂಡು ಕೂತವ್ರೋ ಗೊತ್ತಿಲ್ಲ. ನಾವು ಹೋಗಿ ಹೇಳಿ ಸಾಕಾಗಿದೆ. ಈಗ ಅವ್ರು ಮಾಡುವಂಥ ಕೆಲಸನ ಇವತ್ತು ನಾವು ಬೀದಿಗಿಳಿದು ನಮ್ಮ ಕೆಲಸಗಳನ್ನ ಬಿಟ್ಟು ನಮ್ಮ ವೈಯಕ್ತಿಕ ಜೀವನಗಳನ್ನ ಬಿಟ್ಟು ಇವತ್ತು ನಾವು ಹೋರಾಡ್ತಾ ಇದ್ದೀವಿ. ನಾವು ಹೇಳೋದು ಇಷ್ಟೇ ಕನ್ನಡಿಗರಲ್ಲಿ, ನೀವು ಕನ್ನಡನ ಏನು ಕಟ್ಟಬೇಕಾಗಿಲ್ಲ, ಪೂರ್ವಜರು ಕಟ್ಟು ಹೋಗಿದ್ದಾರೆ, ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನನಾದರೂ ನಾವು ಮಾಡಬೇಕು, ಈ ದಿಕ್ಕಿನಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ನಾನು ಇಡೀ ಕನ್ನಡ ನಾಡಿನ ಜನತೆಗೆ ನಾನು ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಕಾರಣ ಇಲ್ಲಿ ಬರೀ ಪೂರ್ವ ಕಾಲದಿಂದಲೂ ಕನ್ನಡಿಗರ ಮೇಲೆ ಆಗುತ್ತಿರುವಂಥ ದೌರ್ಜನ್ಯ ಮತ್ತು ದಬ್ಬಾಳಿಕೆ, ಬರೀ ದೌರ್ಜನ್ಯ ದಬ್ಬಾಳಿಕೆಯಲ್ಲೇ ಇವತ್ತು ನಮ್ಮ ಕನ್ನಡಿಗರ ಪಾಡು ಅಸಹಾಯಕರಾಗಿದ್ದಾರೆ. ಇವತ್ತು ಅವ್ರದ್ದೇ ನೆಲ, ಅವ್ರದ್ದೇ ಜನ, ಅವ್ರದ್ದೇ ಭಾಷೆ, ಇಲ್ಲಿ ಏನು ಸಂಪನ್ಮೂಲಗಳೂ ಸಹ ಅವ್ರದ್ದು ಇದ್ರೂ ಸಹ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗ ಅಸಹಾಯಕನಾಗಿದ್ದಾನೆ. ಇದಕ್ಕೆ ಕಾರಣ ವಿದೇಶಿಗರ ಅಂದರೆ ಹೊರ ರಾಜ್ಯದವರ ದುರ್ನಡತೆ, ದಬ್ಬಾಳಿಕೆ ಹಾಗೂ ಇಲ್ಲಿ ಹೊರಗಡೆಯಿಂದ ಬಂದು ನೆಲೆಸಿರುವಂಥ ಕಾರ್ಖಾನೆಗಳಾಗಲಿ ಯಾವುದೇ ಆಗಲಿ ಕನ್ನಡಿಗರಿಗೆ ಶೇಕಡವಾರು 80% ಉದ್ಯೋಗವನ್ನು ಕೊಡಬೇಕು, ಮೀಸಲಿಡಬೇಕು ಅನ್ನೋದು ನಾವು ಕಳೆದ ತಿಂಗಳಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಅಭಿಯಾನನ ಇಟ್ಕೊಂಡಿದ್ದೀವಿ, ಎದ್ದೇಳು ಕನ್ನಡಿಗ ಅಂತೇಳಿ. ಆ ಕನ್ನಡಿಗ ಆ ಒಂದು ಅಭಿಯಾನದಲ್ಲಿ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ನಾಡಿನ ಜನತೆ, ಕನ್ನಡಿಗ ದೇಶಪ್ರೇಮಿ ನಾಡಪ್ರೇಮಿಗಳು ಇದನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಕಣದಲ್ಲೂ ಕನ್ನಡಿಗನಾಗಿ ಬದುಕೋಣ ಎನ್ನುವ ಸಂದೇಶವನ್ನು ಸಾರಲಿಕ್ಕೋಸ್ಕರ ಇವತ್ತು ನಾವು ಅರಸು ರೋಡ್ನಲ್ಲಿ ಅಭಿಯಾನ ಮಾಡ್ತಾ ಇದ್ದೀವಿ ಬಂಧುಗಳೇ. ಇದಕ್ಕೆ ನಿಮ್ಮ ಸಹಮತ, ತಮ್ಮ ಸಹಕಾರ ಎಲ್ಲವೂ ಇದೆ ಎಂದು ನಾವು ಭಾವಿಸ್ತೇವೆ. ನಮಸ್ಕಾರ. ಏನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ನಮ್ಮ ಕಾರ್ಯದರ್ಶಿಗಳಾದಂಥ ರವಿ ಎಚ್ ಪಿ ಅವರು ಒಂದೆರಡು ಮಾತುಗಳು ಹೇಳಬೇಕು. ನಾವು ಬೇರೆ ಸಂಘಟನೆ ಥರ ನವೆಂಬರ್ ತಿಂಗಳಲ್ಲಿ ಮಾಡಲ್ಲ. ನಾನು 365 ದಿನನೂ ಈ ಕನ್ನಡ ಭಾಷೆಗೋಸ್ಕರ ನಾನು ಇದು ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೆ ಮುಂದುವರೆದು ಬಂಧುಗಳೇ, ಇವಾಗ ಈ ಅರಸು ರೋಡಲ್ಲಿ ನಾವು ಏನು ಅಭಿಯಾನನ ಇಟ್ಕೊಂಡಿದ್ದೀವಿ ಅದನ್ನು ನಾವು ಮತ್ತೆ ಈಗ ಶುರು ಮಾಡ್ತಾ ಇದ್ದೀವಿ. ಈಗ ನಾವು ಹಲವಾರು ಕಡೆ ನಾವು KRS ಸರ್ಕಲಿಂದ ಹಿಡಿದು ಈಗ ಆಲ್ರೆಡಿ ನಾವು BSNL ಮಹಾರಾಜ ಕಾಲೇಜ್ ಹತ್ರ ನಾವು ಈ ಸರ್ಕಲ್ಗೆ ಬಂದಿದ್ದೀವಿ. ಇಲ್ಲಿ ಕೆಳಗಡೆ KRS ಸರ್ಕಲಿಂದ ಒಂದು ಸುಮಾರು ಹಲವಾರು ಅಂಗಡಿಗಳಲ್ಲಿ ನಾವು ಓನರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿದ್ದೀವಿ 60% ಕನ್ನಡ ಇರಬೇಕು, 40% ಇಂಗ್ಲೀಷ್ ಇರಬೇಕು, ಅದು ಸರ್ಕಾರದ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅದನ್ನ ಪಾಲನೆ ಮಾಡಬೇಕು ಅಂತೇಳಿ ನಾವು ಎಲ್ಲರಿಗೂ ಅವ್ರಿಗೆ ನಾವು ಮನವರಿಕೆ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಸಂಬಂಧಪಟ್ಟಂಗೆ ಬನ್ನಿ, ಇಲ್ಲೊಂದು ಶಾಪ್ ಇದೆ, ಹೋಗೋಣ, ಅದೇನು ಹೇಳ್ತಾರೆ ಕೇಳೋಣ. ಇಲ್ಲಿ ಒಂದು 60% ಇಂಗ್ಲೀಷು, 40% ಕನ್ನಡ ಇದೆ. ಹಾಗಾಗಿ ಅವ್ರನ್ನ ಮೀಟ್ ಮಾಡೋಣ, ಅವ್ರನ್ನ ಗಮನಕ್ಕೆ ತರೋಣ. ಬನ್ನಿ ದಯವಿಟ್ಟು. ರಾಜು ಅವರ ಆ ಕಡೆನೂ ಕನ್ನಡಕ್ಕಾಗಿ ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ KRS ಪಕ್ಷದವರು. ಹಾಗೆ ಎಲ್ಲ ತೋರಿಸಿ ಸರ್, ಎಲ್ಲ ತಗೊಂಡು ತೋರಿಸಿ ಆರಾಮಾಗಿ ತೋರಿಸಿ, ಒಬ್ಬೊಬ್ಬರಾಗಿ ಕನ್ನಡ ಉಳಿಗಾಗಿ ನಾವು ಇಷ್ಟು ಜನ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಮುಂದಿನಲ್ಲಿ 100% ಕನ್ನಡ ಆಗಲೇಬೇಕು ಅನ್ನೋದು, ಕನ್ನಡ ಉಳಿಗಾಗಿ ಕನ್ನಡಕ್ಕೆ ಆಗ್ತಿರೋ ಅನ್ಯಾಯನ ತಡೆಗಟ್ಟಲೇಬೇಕು. ಹಾಗಾಗಿ ಪ್ರತಿಯೊಬ್ಬರು ನಾಗರಿಕರು ಕೂಡ ಇದ್ರ ಜೊತೆಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. देखिए कर्नाटक राष्ट्रीय समिति पक्षದಿಂದ यहाँ से क्या है, एक गवर्नमेंट की तरफ से एक पैगाम आया है कि यहाँ जितने भी बोर्ड हैं, जितने भी यहाँ पर शॉप्स हैं, चाहे कोई से भी हो, पूरे कर्नाटक, ऑल ओवर कर्नाटक के अंदर हर एक बोर्ड के अंदर कन्नड़ा पहले 60% होना चाहिए और उसके साथ साथ 40% तक कोई सी भी दूसरी यानी कि इंग्लिश लैंग्वेज में कर सकते हैं. बस ये पैगाम दे रहे हैं सबके लिए. ಈಗ ಸಂಬಂಧಪಟ್ಟಂಗೆ ನಿಮಗೆ ಸರ್ಕಾರ ಆದೇಶಗಳೆಲ್ಲ ಗೊತ್ತಿದೆ ಸರ್, ರೋಡ್ ಬಗ್ಗೆ ಗೊತ್ತಿಲ್ಲ ನೋಡಿ. ಹಾಗಾಗಿ ನೀವು ಇಷ್ಟೊಂದು ಶಾಪ್, ದೊಡ್ಡ ಶಾಪ್ ಅಂಗಡಿ ಓಪನ್ ಮಾಡಿದ್ದೀರಿ. ಬೇಕಾದ್ರೆ ಕಳ್ಸೋಣ ಅವ್ರಿಗೆ 60% ಕನ್ನಡ ಇರಬೇಕು, 40% ಇಂಗ್ಲೀಷ್ ಹಾಕಬೇಕು, 20% ಹಾಕಿ 20% ಹಾಕಿ. ಅದಕ್ಕೆ ಜಸ್ಟ್ ಯಾರೋ ಒಬ್ಬರು ಗೊತ್ತಿಲ್ಲದವರು ಓದ್ಕೊಂಡಿದ್ದಾರೆ, ಕನ್ನಡ ಗೊತ್ತಿಲ್ಲದವರು ಅದು ಓದ್ಕೊಂಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಅಂತ ಸರ್ಕಾರದಿಂದ ಆದೇಶ ಹೊರಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗಿದೆ ಹೇಳಿ, 40% ಕನ್ನಡ ಇದೆ, 60% ಇಂಗ್ಲೀಷ್. ಈಗ ಒಂದು ಸೈಡ್ ಇಂಗ್ಲೀಷ್ 20 ಆ ಸೈಡ್ ಕನ್ನಡ, ಇಲ್ಲ ಈ ಸೈಡ್ ಕನ್ನಡ ಇದೆ. 60% ನಮ್ಗೆ ಕಾಣಬೇಕು. ಈಗ ನೀವು
ಎರಡು ಇಂಗ್ಲೀಷ್ ದೊಡ್ಡದಾಕೊಂಡು ಒಂದು ಚಿಕ್ಕ ಮಾಡಾಕಿ ಯಾವಾಗ ಚೇಂಜ್ ಮಾಡಿದ್ರೆ ನೋಡಿ, ಕಂಪ್ನಿ ಆದ್ರೂ ಅವ್ರದ್ದೇ ಆದಂಥ ಒಂದು ರೂಲ್ಸ್ ರೆಗ್ಯುಲೇಷನ್ ನಮ್ಮವರು ಗೈಡ್ಲೈನ್ ಕೊಟ್ಟಿರ್ತಾರೆ. ಯಾರ್ದಾದ್ರೂ ಆಗಲಿ ಬೆಳೆಸಬೇಕು. ಹಾಗಾಗಿ ನಾವು ದಯಮಾಡಿ ಕಂಪನಿಯವ್ರ ಜೊತೆ ಮಾತಾಡಿ ಈ ರೀತಿ ಇದೆ, ನಾವು ಬೇಕಾದ್ರೆ ಆದೇಶ ಪತ್ರ ಕೊಡ್ತೇವೆ ನಿಮಗೆ, ಅದನ್ನು ಪಾಲಿಸಿ. ಈಗಾಗಲೇ ನಾವು ನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೋರ್ಡ್ನ ಇದನ್ನ ಫೋಟೋ ತಗೊಂಡು ಹಾಕಿದ್ದೀವಿ. ಹಾಗಾಗಿ ದಯಮಾಡಿ ನೀವು ಅದನ್ನು ಮಾಡಿ, ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಕಂಪ್ನಿಯವ್ರಿಗೆ ಹೇಳಿ ಈ ಥರ ನೀವು ಇಲ್ಲಿ ಹುಟ್ಟಿದವರು, ಇಲ್ಲಿ ಬೆಳೆದಿದ್ದವರು, ಮೈಸೂರವರು, ಸ್ಥಳೀಕರು. ಹಾಗಾಗಿ ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ನೀವೇ ನಮ್ಮದು ಕನ್ನಡ, ನಮ್ಮ ಕನ್ನಡ ನಾಡು, ನಮ್ಮದು ಊರು ಮೈಸೂರು ನಮ್ಮದು ಅಂತೇಳಿ ನೀವು ಅದನ್ನು ಹೇಳಿ ಇಲ್ಲಿ ತನಕ ಬಂದು ಹೇಳೋ ಅವಶ್ಯಕತೆನೇ ಇಲ್ಲ. ನೀವೇ ಚೇಂಜ್ ಮಾಡ್ಕೊಬಿಡ್ಬೇಕು ಅದನ್ನು. ದಯವಿಟ್ಟು ಮಾಡಿ ಅದನ್ನು. ಜಾಸ್ತಿ ದಿವಸ ಟೈಮ್ ತಗೊಂಡ್ರೆ ಕಾರ್ಪೊರೇಷನ್ ಲೆಟರ್ ಕೊಟ್ಟು ನಾಳೆ ಸಹ ನಾವೇ ನಿಂತು ಕಿತ್ತಾಕ್ಸ್ಬೇಕಾಗುತ್ತೆ. ಅದನ್ನು ಮಾಡಿ. ಓಕೆ.